ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಸ್ವಲ್ಪ ನನ್ನ ವಾಯ್ಸ್ ಎಂಥದ್ದು ಆಗಿದೆ. ನನಗೆ ಅದು ಓವರ್ ಆಗ್ತಾ ಉಂಟು. ತೊಟ್ಟ ತಗೊಂಡಿದ್ದೇನೆ ಎಂತಕ್ಕಂತ ಹೇಳಿದರೆ ಮಾವಿನ ನೆಕ್ಲಿಕ್ಕೆ ಹೋಗ್ತೇನೆ. ಹಾಗೆ ನೋಡಿ ಇಲ್ಲಿ ದನ ಭಾಗ್ಯ, ನೋಡಿ ಇಲ್ಲಿ ನೋಡುದು ಭಾಗ್ಯ. ಇದು ನಮ್ಮ ತೋಟ. ನೋಡಿ ಇಲ್ಲಿ ತೆಂಗಿನ ಮರ ನೋಡಿ, ಚಂದ ನೋಡಲಿಕ್ಕೆ. ಈಗ ನಾವು ಮಾವಿನ ನೆಕ್ಲಿಕ್ಕೆ ಹೋಗುವ. ನೋಡಿ ಅಲ್ಲಿ ಹೋಗ್ಬೇಕು, ನಾನು ಎಕ್ಕಿ ಬರ್ತೇನೆ ಈಗ, ಆಯಿತಾ? ನೋಡಿ ಗಾಯ್ಸ್, ಮಾವಿನ ನೆಕ್ಲಿಕ್ಕೆ ಅಂದೆ. ನೋಡಿ ಇಲ್ಲಿ ಮಾವಿನನು ಹೂವಲ್ಲಿ ಒಂದುಂಟು, ಮತ್ತು ಇಲ್ಲಿ ಅಲ್ಲೆಲ್ಲ ಬಿದ್ದಿದೆ ನೋಡಿ ಹೂವಲ್ಲೆಲ್ಲ. ಇದನ್ನು ನೆಕ್ಕಿ ಮನೆಗೆ ಹೋಗೋದು. ನೋಡಿ ಅಲ್ಲಿ ಉಂಟು ಮನೆ, ನಮ್ಮದು ಗುಡ್ಡೆ, ಅಡಿಕೆ ತೋಟ ಮತ್ತು ಉಳ್ಳಿದ್ದು. ಈ ಕಡೆ ಸೈಡ್ ಗೇರು ಬೀಜ ನೋಡಿ, ಈ ಸೈಡ್ ಗೇರು ಬೀಜದ್ದು ಗುಡ್ಡೆ. ಬನ್ನಿಗ ನಾವು ಮನೆಗೆ ಹೋಗುವ. ನಮಗೆ ಇವತ್ತು ಎಷ್ಟು ಮಾವಿನ ಸಿಕ್ತು ಅಂತ ಹೇಳಿದರೆ, ಇಲ್ಲಿ ನೋಡಿಲಿ ಇಷ್ಟು ಸಿಕ್ತು ನಮಗೆ. ಇಲ್ಲಿ ತೋರಿಸ್ತೇನೆ ನೋಡಿ, ಗೋವೆ. ನನ್ನ ಫೇವ್ರೆಟ್ ಮಾವಿನ ಹಣ್ಣು. ಅದೆಲ್ಲ ಅನ್ನೇ ನೋಡಲಿ. ಬನ್ನಿ ಅಂತ ತಗೊಂಡು ಈಗ ಮನೆಗೆ ಹೋಗುವ. ನನಗೆ ಕಾಫಿಗೆ ಚಿತ್ರಾನ್ನ. ಬಲಿ 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 ಬಲಿ, ಕಮ್ ಕಮ್ ತುಂಗ. ಬಲ ಸೀತಾ, ಬಲಿ ತುಂಗ. ತುಂಗ ತುಂಗ ಬಲ ಸೀತಾ. ಬಲ ಸೀತಾ ಲೆಪ್ಪುನೆ ಹತ್ರ ಬರೋಡಿಂಚಿ. ಬಲ ಆಯ್ತಾ ಮಗಳು? ಎಂಜಿ ದನಕ್ಕೆ ಹಿಂಡಿ ಅಕ್ಕಿ ಆಯಿತು. ಈಗ ಅಮ್ಮ ಬೈಯುಳು ಹಾಕ್ತಿದ್ದಾರೆ ನೋಡಿ, ಇಲ್ಲಿ ತಗೊಂಬಂದಮ್ಮ ಬೈಯುಳು ಹಾಕ್ತಿದ್ದಾರೆ. ನೋಡಿಲಿ ಬೈಯುಳು. ಈಗ ಗಂಟೆ 9:30 ಆಯಿತು. ವೆದರ್ ನೋಡಿ ಹೇಗೆ ಉಂಟು ಅಂತ ನೋಡಲಿ. ಇಲ್ಲಿ ತೋರಿಸ್ತೇನೆ ನೋಡಿ. ಕಾಯ್ಸ್, ಈಗ ನಾನು ಶೆಡ್ಡಿಗೆ ಕೆಲಸಕ್ಕೆ ಹೋಗ್ತೇನೆ. ನೋಡಿ ಇಲ್ಲಿ ಶೆಡ್ ಎಲ್ಲ ಕ್ಲೀನ್ ಮಾಡಲಿಕ್ಕುಂಟು. ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ಬಾಬು ಕ್ಲೀನ್ ಮಾಡ್ತಾ ಇದ್ದಾರೆ, ಅಪ್ಪ ಕೂಡ ಇದ್ದಾರೆ. ನಿಮಗೊಂದು ಹಾವು ತೋರಿಸ್ತೇನೆ. ನೋಡಿಲಿ
ನೋಡಿಲಿ ಇಷ್ಟು ಚಂದ ಮರ ಮರಿ ಬಿಸ್ವ ಅಲ್ಲಿ ನೋಡಿ ಗೊಬ್ಬರ ಸೆಡ್ಡಿದ್ದು ಕ್ಲೀನ್ ಮಾಡು ನೋಡಿ ಕೊಂಡು ಇಲ್ಲೊಂದು ಚೇರಂಟೆ ನೋಡಿ ಅಂತೆ ಇಲ್ಲಿ ಹೋಗ್ತಾ ಉಂಟು. ಬನ್ನಿ ನಾವು ಕ್ಲೀನ್ ಮಾಡುವ. ನಮ್ಮ ದನದ ಹಟ್ಟಿ ಅಲ್ಲಿಂಟು. ಬನ್ನಿ ಈ ಸೈಡ್ ಕ್ಲೀನ್ ಮಾಡಿ ಆಗಿದೆ. ಈ ಸೈಡ್ ಇಷ್ಟು ಕ್ಲೀನ್ ಮಾಡಿ ಹೋಗ್ಲಿಕ್ಕೆ ಉಂಟು ಟೆಂಪಲಿಗೆ. ಮತ್ತೆ ಸಿಗ್ತೇನೆ ನಾನು. ಗಾಯ್ಸ್ ಒಂತಿಗೆ ಆಯ್ತಾ ನೋಡಿಲಿ, ಅದು ಹೋಯ್ತು, ನಾನು ನೋಡಿಯೇ ಹೋಯ್ತು. ಒಳ್ಳೆ ಹೊಲೆ ಒಂತಿಕ್ಕಿತ್ತ ಅರಣೆ. ಬಂದೆ, ಈಗ 11:11 ಇತ್ತು. ಇನ್ನು ನಾನು ಸ್ನಾನ ಮಾಡಿ ಟೆಂಪಲಿಗೆ ಹೋಗ್ಲಿಕ್ಕೆ ಉಂಟು. ಅಲ್ಲಿಂದ ಸೀದಾ ನನ್ನ ದೊಡ್ಡಮ್ಮನ ಮನೆಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ನೋಡಿದಾನೆ ಇಲ್ಲ, ಎಂಥ ವೆದರ್ ದೇವ, ಬಿಸಿಲೇ ಬಿಸಿಲು. ಬನ್ನಿ ಈಗ ನಾವು ಹೋಗ್ತೇನೆ. ಟೆಂಪಲಿಗೆ ಹೋಗಿದ್ವಿ. ಹಾಗೆ ಅಲ್ಲಿಂದನೇ ನಾವು ರಿಟರ್ನ್ ಪುತ್ತೂರು ಸೈಡ್ ಬಂದ್ವಿ, ನಾನು ಮತ್ತು ನನ್ನ ತಂಗಿ. ಹಾಗೆ ಪುತ್ತೂರಿಗೆ ರೀಚ್ ಆದಮೇಲೆ ಅಕ್ಕ ಹೇಳಿದರು ನಾನು ಸಹ ಪುತ್ತೂರಲ್ಲೇ ಇದ್ದೇನೆ ಅಂತ. ಹಾಗೆ ನಾನು ಮತ್ತು ನನ್ನ ತಂಗಿ ಲೇಡೀಸ್ ಮಳಿ ವೆಯ್ಟ್ ಮಾಡ್ತಿದ್ವಿ ಅವರಿಗೋಸ್ಕರ. ಅವರು ಬಂದ ನಂತರ 5 ಗಂಟೆ ಬಸ್ಸಲ್ಲಿ ನಾವು ಸೀದಾ ದೊಡ್ಡಮ್ಮನ ಮನೆಗೆ ಬಂದ್ವಿ. ಸ್ಟಾಪ್ ಬಂತು. ಹಾಗೆ ನಾವು ಇಳಿದು ಆಟೋದಲ್ಲಿ ಹೋದ್ವಿ ದೊಡ್ಡಮ್ಮನ ಮನೆ ತನಕ. ಹಾಯ್ ಮನ್ಪಿ, ಹಾಯ್ ಹಾಯ್ ಬಾಯ್ ಕಡ್ಲೆಕಾಯಿ. ನಾನು ಈಗ ರೀಚ್ ಆದೆ ದೊಡ್ಡಮ್ಮನ ಮನೆಗೆ. ನೋಡಿ ಉಲೈಪೋಯಿ ಓಟ್ ಪತಿಯಾ ಟಾಟಾ.